ಉಮೇಶ್ ಅಣ್ಣ ಕರಿಗಾರ ಅಣ್ಣವರು ಈ ಕಾರ್ಯಕ್ರಮನ ಕುರಿತು ಮಾತನಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್. ಬ್ಯಾಡಗಿ ತಾಲೂಕ ಕಲ್ಲೇದೇವ್ರ ಗ್ರಾಮ ಆರಾಧ್ಯ ದೈವ ಶ್ರೀ ಕಲ್ಮೇಶ್ವರ ದೇವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಎಲ್ಲ ದೇವಾನು ದೇವತೆಗಳ ಪಾದಗಳಿಗೆ ಅಡಿಯಿಟ್ಟು ಕಲ್ಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಲ್ಮೇಶ್ವರ ಭಜನಾ ನಾಟ್ಯ ಸಂಘ ಅರ್ಪಿಸುವ ಈ ನಾಟಕದ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರೇ, ಗ್ರಾಮ ಪಂಚಾಯಿತಿ ಸದಸ್ಯರೇ, ಅಧ್ಯಕ್ಷರುಗಳೇ, ವ್ಯವಸಾಯ ಸಹಕಾರ ಸಂಘದ ಸದಸ್ಯರೇ, SDMC ಸದಸ್ಯರೇ, ಎಲ್ಲ ಜನಪ್ರತಿನಿಧಿಗಳ ಸದಸ್ಯರೇ ಹಾಗೂ ಈ ವೇದಿಕೆ ಮುಂಭಾಗದಲ್ಲಿ ಈ ನಾಟಕವನ್ನು ನೋಡಲಿಕ್ಕೆ ಬಂದಂತ ಎಲ್ಲ ಸುತ್ತಮುತ್ತಲಿನ ಗ್ರಾಮಗಳ ಅಭಿಮಾನಿಗಳೇ, ತಂದೆ ತಾಯಂದಿರೇ, ಅಕ್ಕ ತಂಗಿಯರೇ, ನನ್ನ ಆತ್ಮೀಯ ಬಂಧುಗಳು, ಮಾತು ಬೆಳ್ಳಿ, ಮೌನ ಬಂಗಾರ. ಈಗ ನಾನೇನಾರ ಮೌನ ತಾಳಿದೆ ಅಂದ್ರೆ ತಪ್ಪಾಗುತ್ತೆ, ಗರ್ಜಿಸ್ಬೇಕು. ಗರ್ಜಿಸ್ಲಿಲ್ಲ ಅಂದ್ರೆ ವಿರೋಧಿಗಳಿಗೆ ಗೊತ್ತಾಗಲ್ಲ ನಮ್ದು ಏನಂತ. ನಾಟಕ ಪ್ರವೀಣ್ ಹೊನ್ನಪ್ಪನವರು ಫೋನ್ ಹಚ್ಚಿದ್ರು, ಬಂದ್ರು ನನ್ನ ಮನೆಗೆ. ನಾಟಕ ಮಾಡಾಕತ್ತೇವಿ ಕಲ್ಮೇಶ್ವರ ಜಾತ್ರಾ ಪ್ರಯುಕ್ತ, ಮಾಡ್ರಪ್ಪ ಅದ್ರಾಗೆ ನಿಮ್ಮೂರಲ್ಲಿ ನಾಟಕ ಜಾತ್ರೆ ಪ್ರಯುಕ್ತ ಮಾಡ್ರಿ, ನಂದೇನು ಸಹಕಾರ ಬೇಕು ಮಾಡ್ತೇನೆ ಅಂತ ಹೇಳಿದ ಒಂದೇ ಮಾತಲ್ಲಿ. ಆಯ್ತು ಅಂತ ಮಾಡಿದ. ಎಲ್ಲಿ ಬಂದು ನಿಂತಿದೆ ಅಂದ್ರೆ ನನ್ನ ಪರಿಸ್ಥಿತಿ ಬೆಳಗಿಂದ ಸಾಯಂಕಾಲವರೆಗೂ ಪುರ್ಸತ್ತಿಗಿಲ್ಲ. ಉಮೇಶ್ ಕರಿಗಾರ್ ಅಂದ್ರೆ ದೊಡ್ಡ ಲಿಸ್ಟ್ ಮಾಡ್ಕೊಂಡ್ ಬರಕತ್ಬಿಟ್ಟ. ನಾನು ರೆಡಿ ಆಗಿದೆ, ಎಲ್ಲಿ ಹೋಗತ್ತ ಹೋಗ್ಲ. ಕಲ್ಮೇಶ್ವರನ ಆಶೀರ್ವಾದ, ಈ ಕಲ್ಲೇದೇವರ ತಂದೆ ತಾಯಿಯಂದಿರ ಆಶೀರ್ವಾದ ಇರೋವರೆಗೂ ನಿಮ್ಮ ಸೇವೆ ಮಾಡಕ್ ನಾನು ಸದಾ ಸಿದ್ಧನಾಗಿದ್ದೆ. ನಿಮ್ಮೂರಿನ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಯಾವತ್ತೂ ಪಣ ತೊಟ್ಟು ನಿಮ್ಮ ಜೊತೆಗೆ ನಾನು ಇರ್ತೇನೆ. ನನ್ನ ಜೊತೆಗೆ ನೀವು ಯಾವತ್ತೂ ನನ್ನ ಜೊತೆ, ನನ್ನ ಕಷ್ಟ ಸುಖಗಳಿಗೆ ನೀವು ಜೊತೆಯಾಗಿ ನಿಲ್ರಿ. ನಿಮ್ಮ ಎಲ್ಲ ಕಷ್ಟಗಳಿಗೆ ನಾನು ಸ್ಪಂದಿಸ್ತೇನೆ. ನಮ್ಮ ಪ್ರವೀಣ್ ಹೊನ್ನಪ್ಪನವರು ಓಪನ್ ಹೇಳಿಬಿಟ್ಟಿದ್ದಾರೆ, 2028ರ ವಿಧಾನಸಭಾ ಕ್ಷೇತ್ರದ MLA ಆಗ್ಬೇಕು, ನೀವು ಆಗ್ತಾರ. ನಾನು ಕೊಟ್ಟ ಮಾತನ್ನ ಇವತ್ತಿಗೂ ತಪ್ಪಿಲ್ಲ. ಆ ದೇವರ ಆಶೀರ್ವಾದ, ಜನರ ಆಶೀರ್ವಾದನೂ ಗೊತ್ತಿಲ್ಲ. ನಾನು ಬಡತನದಿಂದ ಬೆಳೆದು ಬಂದೇನೆ. ನಮ್ಮಪ್ಪ ಏನು ಶಾಸಕ ಅಲ್ಲ, ನಮ್ದೇ 100 ಎಕರೆ ಆಸ್ತಿ ಇದ್ದಿಲ್ಲ. ಒಂದು ಸಣ್ಣ ಬಡತನದ ಕುಟುಂಬದಲ್ಲಿ ಬೆಳೆದಿದ್ದೆ. ಛಲ, ಇಂಥವ್ರ ಮನೆ ಬಾಗಿಲಿಗೆ ನಾನು ಹೋಗ್ಬಾರ್ದು ಅಂತ ನಿರ್ಧಾರ ಮಾಡಿದ್ದೆ. ಅದೇ ರೀತಿ ದೇವರ ಆಶೀರ್ವಾದ ನನಗೆ ಕೊಟ್ಟಾನ. ಇವತ್ತಿಗೂ ಅವ್ರ ಮನೆ ಬಾಗಿಲಿಗೆ ಹೋಗಿಲ್ಲ. ನಾನು ಏನೇ ಷಡ್ಯಂತ್ರ ಮಾಡಲಿ ಒಬ್ರು ಯುವಕರು ಸಮಾಜದಲ್ಲಿ ಬೆಳಿತಾರಂತಂದ್ರ ಅವರೇ ಇರಬೇಕು, ಅವ್ರ ಮಕ್ಕಳು ಇರಬೇಕು. ಅವ್ರ ಸತ್ತ ಮೇಲೆ ಅವ್ರ ಮಕ್ಕಳು ಬರ್ಬೇಕು ಅಧಿಕಾರಕ್ಕೆ. ನಾವು ಅವ್ರ ಕೆಳಗಡೆ ಕೆಲಸ ಮಾಡ್ಕೊಂಡಿರ್ಬೇಕು ಅನ್ನೋದು ನಡೆದು ಬಿಟ್ಟಿದೆ. ಸುಮಾರು ಸರ್ಕಾರ ಸ್ವಾತಂತ್ರ್ಯ ಸಿಕ್ಕಾಗಿಂದ ನಡೆದು ಬಿಟ್ಟಿದೆ. ಅದನ್ನ ಬದಲಾವಣೆ ಮಾಡಬೇಕಾಗಿರೋರು ನೀವು ಮನಸ್ಸು ಮಾಡಿ ನನ್ನ ಸಹಕಾರ ಮನೋಭಾವನೆಯನ್ನು ನೋಡಿ ಒಂದೇ ಒಂದು ಅವಕಾಶವನ್ನು ಮಾಡಿಕೊಡ್ರಿ. ನಿಮ್ಮ ಋಣನ ನಾನು ಅವ್ರೇನ್ ಮಾಡ್ಯಾರಲ್ಲ ಈಗ 30-40 ವರ್ಷದಿಂದ 5 ವರ್ಷದಲ್ಲಿ ಮಾಡಿ ತೋರಿಸಿಲ್ಲ ಅಂದ್ರೆ
ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೇನೆ. ಯಾಕಂದ್ರೆ ನಾನು ದುಡ್ಡು ಮಾಡಕ್ಕೋಸ್ಕರ ರಾಜಕಾರಣಕ್ಕೆ ಬರ್ತಾ ಇಲ್ಲ, ಸೇವೆ ಮಾಡಕ್ ಬರ್ತಾ ಇದ್ದೀನಿ. ನಾನು ರಾಜಕಾರಣದಲ್ಲಿ ಇರ್ತಾನೋ ಬಿಡ್ತಾನೋ ಇನ್ನೂ ಸಮಯ ಇದೆ. ಆದ್ರೆ ಈ ದಾನ ಧರ್ಮ ಅಂತ ನಿಲ್ಸಲ್ಲ. ದೇವರು ನನಗ ಒಂದು ದುಡಿಮೆ ಕೊಟ್ಟಾನ. ಆ ದುಡಿಮೆಯನ್ನ ನಂಬಿ ಬದುಕ್ತಾ ಇದ್ದೀನಿ. ರಾಜಕಾರಣ ನಂಬಿ ಬದುಕ್ತಾ ಇಲ್ಲ. ಆದ್ರೆ ನೇರವಾಗಿ ನನಗೇನಂದ್ರೆ ಜನಸೇವೆ ಮಾಡ್ಬೇಕು. ನನ್ನ ಹತ್ರ ಬಂದ ದಿವಸ ಜನಗಳು ಬರೋದ್ ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಶಾಲೆಗಳು ಸೋರ್ತಾ ಇದ್ದವು, ದೇವಸ್ಥಾನಗಳು ಅರ್ಧಕ್ಕ ನಿಂತವು. ಯಾಕೆ ಹಿಂಗಾಯ್ತು? ಏನಾಗಿದೆ ನಮ್ಮ ತಾಲೂಕಿಗೆ? ಏನಾಗಿದೆ?